ಇಲ್ಲಿ ಇಲಿಗಳ ಬಗ್ಗೆ ಹೇಳಿದ್ನಲ್ಲ, 25,000ಕ್ಕಿಂತ ಜಾಸ್ತಿ ಇಲಿಗಳಿದೆಯಂತೆ ಇಲ್ಲಿ. ಗುರು ಎಂಟ್ರೆನ್ಸ್ ಅಲ್ಲೇ ಇಲಿಗಳು, ಎಲ್ಲೋಡಿದ್ರು ಇಲಿಗಳೇ. ಇಲ್ಲೋಡಿ ಇಲ್ಲಿ, ಇಲ್ಲೋಡಿ ಇಲ್ಲಿ, ಎಲ್ಲೋಡಿ ಯಾವುದೋ ಇಲಿಗಳು ಎರಡು ಫೈಟಿಂಗ್ ಆಡ್ತಿದೆ. ಇಲಿನೇ ಹಿಡ್ಕೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ ನೋಡಿ. ಇಲ್ಲಿ ಬಿಳಿ ಇಲಿಗಳು ಕೂಡ ಇದೆಯಂತೆ ಗುರು. ಅದು ಕಾಣಿಸ್ಬೇಕು ಅಂದ್ರೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕಂತೆ. ಗುರು ವೆಲ್ಕಮ್ ಟು ಬಿಕನೇರ್. ಬಿಕನೇರ್ ಗಲ್ಲಿ ಗಲ್ಲಿ ರೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬಟ್ ಬಿಕನೇರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನಂತೂ ಬಂದಿಲ್ಲ. ಇಲ್ಲಿ ತಮ್ಮನೆಲ್ಲ ಆಗ್ಲೇ ನೋಡಿರ್ತೀರ ನೀವು. ಒಂದು ವಿಶೇಷವಾದಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಇಲ್ಲಿಂದ 30 ಕಿಲೋಮೀಟರ್ ಇದೆ ದೇವಸ್ಥಾನ. ಸೊ ಟ್ರೈನಲ್ಲಿ ಹೋಗೋಣ ಬನ್ನಿ. ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದೀವಿ, ಆದ್ರೆ ಟಿಕೆಟ್ ತಗೊಂಡಿಲ್ಲ ಗುರು ಇನ್ನು. ಆಚೆ ಕಡೆ ಯಾರನ್ನೋ ಕೇಳಿದೆ ರೈಲ್ವೆ ಸ್ಟೇಷನ್ ಹೆಂಗ್ ಹೋಗೋದು ಅಂತ. ಇಲ್ಲಿಂದ ಹೋಗಿ ಅಂದ್ರು, ಸೀದಾ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟಿದೀನಿ ನೋಡಿ. ಇನ್ನು ಟಿಕೆಟ್ ತಗೊಂಡಿಲ್ಲ ನಾನು. ಫಸ್ಟ್ ಹೋಗಿ ಟಿಕೆಟ್ ತಗೋಬೇಕು. 10 ನಿಮಿಷಕ್ಕೆ ಟ್ರೈನ್ ಬರ್ತಾ ಇದೆ. भाई प्लेटफॉर्म 1 का ये टिकट कहाँ से मिला? टिकट आगे मिलेगा, ये पुल है ना, ब्रिज है ना। हाँ हाँ ठीक सामने। अच्छा अच्छा. ಸೊ ಮುಂದೆ ಬಂದ್ಬಿಟ್ಟಿದ್ದೀನಿ, ಇನ್ನು ಹಿಂದೆ ಹೋಗ್ಬೇಕಿದ್ದಂತೆ. ಬನ್ನಿ ಹೋಗೋಣ. ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ 1ಗೆ ಬರುತ್ತೆ. ಸೊ ಇದೇ ಪ್ಲ್ಯಾಟ್ಫಾರ್ಮ್ 1. ಇನ್ನೂ ಟ್ರೈನ್ ಬಂದಿಲ್ಲ. ಹೋಗಿ ಟಿಕೆಟ್ ತೊಗೊಂಡು ಬಂದ್ಬಿಡೋಣ. ಗುರು ಟ್ರೈನ್ ಬಂದೇ ಬಿಡ್ತು, ಇನ್ನೂ ಟಿಕೆಟೇ ತೊಗೊಂಡಿಲ್ಲ ನಾನು. ಇದೇ ಟ್ರೈನಲ್ಲಿ ಹೋಗ್ಬೇಕಿರೋದು. ಟಿಕೆಟ್ ಕೌಂಟರ್ನ ಹುಡುಕ್ತಾ ಇದ್ದೀನಿ. ಕೇಳಿದ್ರೆ ಇನ್ನು ಮುಂದೆ ಅಂತ ಹೇಳ್ತಾನೆ ಇದ್ದಾರೆ. ಏನಾ ಟ್ರೈನ್? ಅಚ್ಚಾ, ಫೈನಲ್ಲಿ ಟಿಕೆಟ್ ಸಿಕ್ತು. 30 ರೂಪಾಯಿ ಇಲ್ಲಿಂದ. 30 ಕಿಲೋಮೀಟ್ರ್ ಇದೆ, 30 ರೂಪಾಯಿ. 1 ಕಿಲೋಮೀಟ್ರಿಗೆ 1 ರೂಪಾಯಿ. ಸೊ ಬನ್ನಿ ಹೋಗೋಣ ಬೇಗ. ಟ್ರೈನ್ ಇವಾಗ ಇನ್ನು ನೋಡಿ ಇಲ್ಲೇ ಇದೆ. ಇನ್ನು ಬೇಜಾನ್ ರಶ್ ಇದೆ ಗುರು. ಹೆಂಗೆ ಹೋಗ್ಬೇಕು ಟ್ರೈನಲ್ಲಿ ನೋಡಬೇಕು. ತುಂಬ್ತಾ ಇದ್ದಾರೆ ಹಂಗೆ. ಋಷಿಕೇಶ್ ಹೋಗುತ್ತಂತೆ ಟ್ರೈನದು. ಸಿಕ್ಕಾಬಟ್ಟೆ ರಶ್ ಆಗ್ತಿದೆ. ಫುಲ್ ರಶ್ ಗುರು ಟ್ರೈನು. ನೋಡಿ ಎಲ್ಲ ಹೆಂಗೆ ಹತ್ತುತ್ತಾರೆ. ಫುಲ್ ಕ್ಯೂ ನಿಂತ್ಬಿಟ್ಟಿದ್ದಾರೆ ಹಂಗೆ. ಒಳಗೆ ಹೋಗಿ ಜಾಗನೇ ಇಲ್ಲ. 10 ನಿಮಿಷ ನಿಂತಿರುತ್ತಂತೆ. ತಿಂಡಿ ತಿಂದಿಲ್ಲ ಬೆಳಗ್ಗೆ. ಸೊ ನೋಡಿ ಇದೇ ನಮ್ಮ ಬ್ರೇಕ್ಫಾಸ್ಟ್ ಸದ್ಯಕ್ಕೆ. ಅದ್ಭುತ. ಗ್ರೀನ್ ಫ್ಲಾಗ್ ತೋರಿಸ್ತಾ ಇದ್ದಾರೆ ಗುರು. ಇನ್ನೇನು ಟ್ರೈನ್ ಹೊರಡುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ ನಾವು. घोड़ी मात्रा की नगरे ओ बसायो कम ಗುರು ಫೈನಲಿ ದೇಶನೋಕ್ ಸ್ಟೇಷನ್ಗೆ ಬಂದ್ವಿ ನಾವು. ಏನು ಸ್ಪೀಡಲ್ಲಿ ಬರ್ತಾರೆ ಗುರು ಟ್ರೈನ್ಗಳಿಲ್ಲಿ. ಯಪ್ಪ, ಎಲ್ಲ 115 120 ಬರ್ತಾರೆ ಇಲ್ಲಿ. ಈ ದೇವಸ್ಥಾನನ ಅರಣಿಮಾತಾ ದೇವಸ್ಥಾನ ಅಂತಾನು ಕರೀತಾರೆ, ಮತ್ತೆ ಇಲಿಗಳ ದೇವಸ್ಥಾನ ಅಂತ ಕೂಡ ಕರೀತಾರೆ. ಸೊ ಇದಿರೋದು ರಾಜಸ್ಥಾನಲ್ಲಿರುವಂತ ಬಿಕನೇರ್ ಅನ್ನೋ ಜಾಗದಿಂದ 30 ಕಿಲೋಮೀಟರ್ ದೂರದಲ್ಲಿರೋ ದೇಶನೋಕ್ ಅನ್ನೋ ಊರಲ್ಲಿದೆ ಇದು. ಈ ದೇವರ ಹೆಸರು ಬಂದ್ಬಿಟ್ಟು ಕರಣಿಮಾತಾ ಅಂತ ಹೇಳಿ. ಇಲ್ಲಿರೋ ಜನ ಈ ದೇವಿ ದುರ್ಗಾದೇವಿಯ ಒಂದು ಅವತಾರ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಇಲಿಗಳ ಬಗ್ಗೆ ಹೇಳಿದ್ನಲ್ಲ, 25,000ಕ್ಕಿಂತ ಜಾಸ್ತಿ ಇಲಿಗಳಿದೆಯಂತೆ ಇಲ್ಲಿ. ಇಲ್ಲಿ ಅದನ್ನ ಕಾಬಾ ಅಂತ ಕರೀತಾರೆ. ಅಂಡ್ ಅದನ್ನ ದುರ್ಗಾದೇವಿ ಅಂದ್ರೆ ಕರಣಿಮಾತೆಯ ಮಕ್ಕಳು ಅಂತ ಇಲ್ಲಿ ಟ್ರೀಟ್ ಮಾಡ್ತಾರೆ ಅದನ್ನ. ಇಲ್ಲಿ ನಮ್ಮವ್ರಿಗಿನ್ನ ಜಾಸ್ತಿ ಫಾರಿನರ್ಸ್ ಬರ್ತಾರಂತೆ. ಬಂದು ಇಲಿಗಳನ್ನ ನೋಡೋದಕ್ಕೆ ಅಂತಾನೆ ಬರ್ತಾರಂತೆ. ಇಲ್ಲಿ ಬರ್ತಾರೆ, ಆ ಇಲಿಗಳಿಗೆಲ್ಲ ಊಟ ಹಾಕ್ತಾರೆ, ಹೋಗ್ತಾರೆ, ಫೋಟೋಗಳು ತಗೋತಾರೆ, ವಿಡಿಯೋಗಳು ತಗೋತಾರೆ, ಹೋಗ್ತಾರಂತೆ. ಇಲ್ಲಿ ನೋಡಿ ಮಾತಾಡ್ತಾ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದರ ಹಿಸ್ಟ್ರಿ ಆಗಿರ್ಬೋದು, ಏನು ಇದರ ಕಥೆ, ಏನು ಹಿನ್ನೆಲೆ, ಏನು ಎಲ್ಲ ಇವತ್ತು ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಇವರು ಫುಲ್ ಮಾರ್ಬಲ್ ಅಲ್ಲಿ ಕಟ್ಟಿರೋದು ದೇವಸ್ಥಾನ. ಅಲ್ಲಿ ನೋಡಿ ಒಳ್ಳೆ ಕೋಟೆ ಥರ ಇದೆ ಅಲ್ಲಿ. ಅಂಡ್ ಇಲ್ಲಿ ನೋಡಿ ಸೆಂಟರ್ ಫುಲ್ಲು ಮಾರ್ಬಲ್ ಇದು. ಇಲ್ಲಿ ನೋಡಿ ಒಂಟೆ ಇದೆ ಇಲ್ಲಿ.
ಎಂಟ್ರಿ ಆಗ್ತಾಯಿದ್ವಿ ಒಳಗಡೆಗೆ. ಬಾಗಿಲು ನೋಡಿ ಗುರು, ಸಿಲ್ವರ್ ಕೋಟೆಡ ಗೊತ್ತಿಲ್ಲ, ಸಿಲ್ವರಲ್ಲಿ ಮಾಡಿರೋದು ಅನ್ಸುತ್ತೆ ಬಾಗಿಲು. ಏನು ದೊಡ್ಡದಿದೆ ಗುರು ಇದು ಬಾಗಿಲು. ಈ ಬಾಗಿಲಲ್ಲೂ ನೋಡಿ ಎಲೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಇನ್ನೊಂದು ಬಾಗಿಲಿದೆ ಗುರು, ಇಲ್ಲಿ 2 ಬಾಗಿಲು ಟೋಟಲ್ಲು. ಅದು ನೋಡಿ ಮುಳ್ಳುಗಳು, ನಾಥದ್ವಾರದಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇಲ್ಲೂ ಹಾಕಿದ್ದಾರೆ ಈ ಥರದ್ದು ಗುರು. ಈ ಎಂಟ್ರೆನ್ಸ್ ಅಲ್ಲಿ ಇಲಿಗಳು ನೋಡಿ, ಎಲ್ಲ ಇದೆ ಇಲ್ಲಿ ಇಲಿಗಳು. ಒಂದು ಊಟ ಮಾಡ್ತಾ ಇದೆ ಇಲ್ಲಿ ಬರುವಂಥ ಜನರು ಕೂಡ ಇಲಿಗಳಿಗೆ ಹಾಕೋದಕ್ಕೆ ಆಹಾರ ತೊಗೊಂಡ್ಬರ್ತಾರೆ. ಒಂದು ಕಾಳುಗಳಾಗಿರ್ಬೋದು, ಇಲ್ಲ ಚಪಾತಿ, ಏನು ಬೇಕಾದರೂ ಅದಾಗಿರ್ಬೋದು, ಇಲ್ಲಿ ಬಂದು ಅದನ್ನು ಇಲ್ಲಿ ಇಲಿಗಳಿಗೆ ಕೊಡ್ತಾರೆ. ಆ್ಯಂಡ್ ಆಚೆ ಕಡೆ ಅಂಗಡಿಗಳಲ್ಲಿ ಕೂಡ ಅದನ್ನು ಸೇಲ್ ಮಾಡ್ತಾರೆ, ಮನೆಯಿಂದನೇ ತೊಗೊಂಬರ್ಬೇಕಂತೇನಿಲ್ಲ. ಆಚೆ ಕಡೆ ಅಂಗಡಿಲಿ ಸೇಲ್ ಮಾಡ್ತಾರೆ, ತೊಗೊಂಬಂದು ಯಾರು ಬೇಕಾದರೂ ಇಲ್ಲಿ ಇಲಿಗಳಿಗೆ ಕೊಡ್ಬೋದು. ಬನ್ನಿ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಫಸ್ಟು. ಎಲ್ಲೋಡಿದ್ರು ಇಲಿಗಳೇ. ಇಲ್ಲೋಡಿ ಇಲ್ಲಿ, ಇಲ್ಲೋಡಿ ಇಲ್ಲಿ, ಎಲ್ಲೋಡಿ ಯಾವುದೋ ಇಲಿಗಳು 2 ಫೈಟಿಂಗ್ ಆಡ್ತಿದೆ. ನೋಡಿ ಇಲ್ಲೂ ಇಲಿಗಳು ನೋಡಿ, ಇಲ್ಲೆಲ್ಲ ಇದೆ ಇಲಿಗಳು. ಇವರು ದೇವಸ್ಥಾನ ಫುಲ್ ಬರೀ ಇಲಿಗಳೇ ಓಡಾಡ್ತಿದೆ. ಇದು ಮೇಲ್ಗಡೆ ಇಲ್ಲ ಅಷ್ಟೇ. ನೋಡಿ ಇಲ್ಲಿ ಇಲಿಗೆ ಹಾಲು ಹಾಕಿದ್ದಾರೆ, ಎಲ್ಲ ಹಾಲು ಕುಡಿತಾ ಇದೆ ಅಲ್ಲಿ. ಆ ಕಡೆ ಹಾಲಿದೆ, ಈ ಕಡೆ ನೀರಿದೆ. ಸೊ ಯಾವ್ದು ಬೇಕೋ ಅದು ಆರಾಮಾಗಿ ಕುಡ್ಕೋಬೋದು. ಈ ಜನ ಹಾಲುಗಳ್ನ ತೊಗೊಂಬಂದು ಅದರಲ್ಲಿ ಹಾಕ್ತಾರೆ ತಟ್ಟೆಲಿ, ಸೊ ಇಲಿಗಳು ಬಂದು ಕುಡಿಲಿ ಅಂತ. ಫಾರಿನರ್ಸ್ ನೋಡಿದ್ರು ಎಷ್ಟು ಜನ ಇದ್ದಾರೆ, ನಮ್ಮವ್ರಿಗಿಂತ ಜಾಸ್ತಿ ಅವರೇ ಇದ್ದಾರೆ. ಇವರು ಇಲ್ಲೆಲ್ಲ ಆಚೆಯಿಂದ ತೊಗೊಂಡು ಬರ್ತಾರೆ, ಇಲ್ಲಿ ಎಲ್ಲ ಹಾಕ್ತಾರೆ ನೋಡಿ. ಇಲ್ಲಿ ಅದು ತಿನ್ನಲಿ ಅಂದ್ಬಿಟ್ಟು ಇದೆಲ್ಲ ಇಲ್ಲಿ ಇಟ್ಟಿರೋದೇ ಟ್ರೈ ಇದಕ್ಕೆ. ಸೊ ಆಚೆಯಿಂದ ಕಾಳುಗಳು ಏನೇನು ಬೇಕು ಅವ್ರಿಗೇನು ಇಷ್ಟ ಆಗುತ್ತೋ ಅದು ಎಲ್ಲ ತೊಗೊಂಡು ಬರ್ತಾರೆ, ಇಲ್ಲಿ ಹಾಕ್ತಾರೆ. ಆ್ಯಂಡ್ ನೀರು ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕುಡಿಯೋಕ್ಕೆ. ಇಲ್ಲಿ ಬಿಳಿ ಇಲಿಗಳು ಕೂಡ ಇದೆಯಂತೆ ಗುರು. ಅದು ಕಾಣಿಸ್ಬೇಕು ಅಂದರೆ ತುಂಬಾ ಅದೃಷ್ಟ ಮಾಡಿರ್ಬೇಕಂತೆ. ಆ ಬಿಳಿ ಇಲಿ ಏನಾದರೂ ಕಾಣಿಸ್ಬಿಟ್ರೆ ನಿಮ್ಗೆ ನಿಜವಾಗ್ಲೂ ದೇವ್ರನ್ನ ನೋಡಿದಷ್ಟೇ ಪುಣ್ಯ ಬರುತ್ತಂತೆ. ಇಲ್ಲಿ ಇಲಿನೇ ಹಿಡ್ಕೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ ನೋಡಿ. आपको डर नहीं लगता? नहीं कुछ नहीं करते, काटते नहीं. अच्छा ತಾತ ಹೆದರ್ಕೋತಾರೆ, ಮೊಮ್ಮಗಳು ಹೆದರ್ಕೋತಿಲ್ಲ ನೋಡಿ. ಇದು ಮುಟ್ಟಕ್ಕೆ ಹೋಗ್ತಾ ಇದ್ದಾಳೆ. ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ನೋಡೋದಕ್ಕೆ, ಧಾರವಾಡದಿಂದ ಬಂದಿದ್ದಾರೆ. ಸೊ ಇಲ್ಲಿ ಕರ್ಣಿ ಮಾತಾ ದೇವಸ್ಥಾನ ವಿಸಿಟ್ ಮಾಡೋದಕ್ಕೆ. ಆ್ಯಂಡ್ ನನಗಿಲ್ಲಿ ಸಿಕ್ಕಿದ್ದು ಇವ್ರು ತುಂಬ ಖುಷಿ ಆಯಿತು. ಕನ್ನಡದಲ್ಲಿ ಮಾತಾಡ್ತಿದ್ದೆ, ಅವರೇ ಬಂದು ಮಾತಾಡ್ಸಿದ್ರು. ಸರ್ ಆಲ್ ದ ಬೆಸ್ಟ್ ನಿಮಗೂ, ನಿಮ್ಮ ಜರ್ನಿನೂ ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳಗೆ ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡ್ಕೊಂಡು ಬನ್ನಿ. ನಮಗೂ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ಮತ್ತು ಕೇಳಿದ್ದು ನೋಡಿ. ಸೊ ಮತ್ತೆ ಸಿಗೋಣ ಬೆಂಗಳೂರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕರ್ಣಿ ಮಾತಾ ದೇವಸ್ಥಾನದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ನಿಮಗೆ ಗೊತ್ತು, ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಕರ್ಣಿ ಮಾತಾ ಟೆಂಪಲ್, ರಾಜಸ್ಥಾನ್. ಬಾಯ್ ಬಾಯ್.